ರಾಜ್ಯ ಸರ್ಕಾರ ಕ್ಷುಲ್ಲಕ ಕಾರಣ ನೀಡಿ ಕನೇರಿ ಮಠದ ಮಠಾಧಿಪತಿಗಳಾದಂಥ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳಿಗೆ ಕರ್ನಾಟಕದ ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಿಗೆ ಪ್ರವೇಶ ನಿರ್ಬಂಧ ವಿಧಿಸಿ ಹೊರಡಿಸಿರುವಂತಹ ಆದೇಶದ ವಿಷಯವಾಗಿ ಚರ್ಚಿಸಲು ಇದೇ ಅಕ್ಟೋಬರ್ 29ರಂದು ಬೆಳಗಾವಿಯ ವೆಲ್ಕಮ್ ಹೋಟೆಲ್ನಲ್ಲಿ ಹಲವು ಸಾಧು ಸಂತರು ಮಠಾಧೀಶರ ನೇತೃತ್ವದಲ್ಲಿ ಸಮಾಲೋಚನಾ ಸಭೆ ಆಯೋಜಿಸಲಾಗಿದೆ. ಈ ಸಭೆಯಲ್ಲಿ ಹಲವು ಹಿಂದೂ ಸಮಾಜದ ಪ್ರಮುಖರು, ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಭಾಗವಹಿಸಲಿದ್ದು, ನಾನು ಸಹ ಭಾಗವಹಿಸುತ್ತಿದ್ದೇನೆ ಎಂದು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಭಾಗದಲ್ಲಿ ನೆನ್ನೆ ಅಲ್ಲಿಂದನೇ ಬಂದೆ, ಬಿಜಾಪುರ ಬಾಗಲಕೋಟೆ ಭಾಗದಿಂದನೇ ಬಂದೆ. ಸಾಮಾನ್ಯ ಭಾಷೆ ಅದಲ್ಲಿ ಅಲ್ಲಿ ಮಾಮೂಲಿ ಮಾತಾಡ್ತಾರೆ. ನೀವು ಗಂಗಾವತಿ ಪ್ರಾಣೇಶ್ ಮಾತು ಕೇಳಿರ್ಬೋದು, ನೀವು ಅವರೇ ಬೈಕೋತಾರೆ, ಅವರೇ ಬೈಕೋತಾರೆ. ಇದು ಅಲ್ಲಿ ಪದ್ಧತಿ. ನಾನು ಅದಕ್ಕೋಸ್ಕರ ಹೇಳ್ತಿರು ಕನ್ನೇರಿ. ನಾನು ಆ ಸ್ವಾಮೀಜಿಗಳು ಮಾತಾಡಂತ ಭಾಷೆ ಜೊತೆಗೆ ಈ ಕಡೆದು ನೀವು ಕೇಳ್ಬೇಕಲ್ಲ. ಏನು ಹೇಳಿದ್ರು ಮುಸಲ್ಮಾನರು, ಇದಕ್ ನೀವೇನ್ ಹೇಳ್ತೀರಿ? ಇದಕ್ ನೀವೇನ್ ಹೇಳ್ತೀರಿ? ಹಿಂದೂಗಳು, ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದೇ, ಇದಕ್ಕೆ ಹೋಗ್ತೀರಾ ನೀವು? ಒಂದ್ ನಿಮಿಷ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆಕ್ಷನ್ ರಿಯಾಕ್ಷನ್ ಆಗಿದೆ. ಆಕ್ಷನ್ ರಿಯಾಕ್ಷನ್, ಯಾವುದೇ ಜಗಳ ಆಗಂತ ಸಂದರ್ಭದಲ್ಲಿ ಆಕ್ಷನ್ ರಿಯಾಕ್ಷನ್. ಮತ್ತೆ ಈ ಪದನು ಇದಾರು ಕೂಡ ಸೈದ್ಧಾಂತಿಕವಾಗಿ ಬಳಸಿರಂತ ಪದಗಳು. ಮುಸಲ್ಮಾನರು ಮತ್ತು ಲಿಂಗಾಯತರು ಒಂದೇ, ದೇವಸ್ಥಾನಗಳಿಗೆ ಹೋಗ್ಬೇಡಿ, ಹೆಂಡ ಕುಡೀರಿ, ಮಾಂಸ ತಿನ್ರಿ. ಯಾರು ಹೇಳೋದು? ಲಿಂಗಾಯತರಿಗೆ ಹೇಳೋದು. ನನ್ ಕುರುಬನಿಗೆ ಹೇಳಿದ್ರೆ ನಾನು ಒಪ್ತಿದ್ದೆ, ಮಾಂಸ ತಿಂತೀನಿ ಅಂತಿದ್ದೆ. ಹೆಂಡ ಕುಡಿ ಅಂದ್ರೆ ನಾನೇ ಏನ್ ಭಾಷೆ ಬಳಸ್ತಿದ್ದ ಗೊತ್ತಿಲ್ಲ. ಯಾರು ಹೇಳಿದ್ದು? ಪತ್ರಿಕೆ, ಟಿವಿನಲ್ಲಿ ತೋರಿಸಲ್ಲ. ನಾನು ಹೆಸರುಗಳು ಹೇಳಕ್ ಇಷ್ಟಪಡೋದಿಲ್ಲ, ಬಂದಿದೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಯಾವುದೇ ವ್ಯಕ್ತಿಗಳ ಬಗ್ಗೆ ನಾನು ಇಲ್ಲಿ ಬಂದಿರೋ ಸೈದ್ಧಾಂತಿಕವಾಗಿ ಬಂದಿರೋ ಸಮಸ್ಯೆ ಇಲ್ಲ. ನಾನು ಕನ್ನೇರಿಗೂ ಹೋಗ್ಬಿಟ್ಟು ಬಂದಿದ್ದೇನೆ. ಆ ಕನ್ನೇರಿಯರು ಮಾಡ್ತಾ ಇರೋಂಥ ಸೇವಾ ಚಟುವಟಿಕೆಗಳು ನೋಡಿದ್ರೆ ಸಂತೋಷ ಆಗುತ್ತೆ. ನೂರಾರು ಹಳ್ಳಿಯ ಬಡ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ. ನಾನು ಅದಕ್ಕೂ ಆ ಭಾಷೆ ಬಗ್ಗೆ ಉತ್ತರ ನಾನು ಕೊಟ್ಟಾಯ್ತು, ಅವರು ಉತ್ತರ ಕೊಟ್ಟಿದ್ದಾರೆ. ಮತ್ತೆ ಅದ್ರ ಬಗ್ಗೆ ಮತ್ತೆ ಹೇಳಕ್ ಇಲ್ಲ. ಆಡು ಭಾಷೆಯಲ್ಲಿ ನಾನು ಹೇಳಿದ್ದೀನಿ ಅಂತ ಅವ್ರು ಹೇಳಾಗಿದೆ. ನಾನು ಮತ್ತೆ ಉತ್ತರ ಕೊಡಕ್ಕೆ ಇಷ್ಟಪಡೋದಿಲ್ಲ. ಆದ್ರೆ ನಾನೇನೇನು ಹೇಳ್ಕೊಟ್ಟಿದ್ದೀನಿ ಅಂದ್ರೆ, ಇವತ್ತು ಹಿಂದೂ ಸಮಾಜದಲ್ಲಿ ಆಗ್ತಾರಂತ ಸಾಧು ಸಂತರ ಮೇಲೂ ಆಗ್ತಾರಂತ ಸಮಸ್ಯೆಗಳು. ಇವ್ರು ಮುಸಲ್ಮಾನರಿಗೆ ಎಷ್ಟು ಸಂತೃಪ್ತಿ ಪಡಿಸ್ತಾರೋ ಮಾಡ್ಕೊಂಡು ಹೋಗ್ತಾ ಇದಾರೆ, ಮಾಡ್ಕೊಂಡು ಹೋಗ್ಲಿ, ಅದ್ರ ಬಗ್ಗೆ ಹೇಳಲ್ಲ. ಆದ್ರೆ ಹಿಂದೂ ಸಮಾಜದಲ್ಲಿ ನಡೀತಾ ಇರೋಂತ ಈ ವ್ಯವಸ್ಥೆಗೆ ವಿಶೇಷವಾಗಿ ನಾನು ಹೇಳ್ದಲ್ಲ, ಲಿಂಗಾಯತರನ್ನು ಹೊಡೆದು ಛಿದ್ರ ಮಾಡಿಬಿಟ್ರು. ಇದಕ್ಕೋಸ್ಕರ ಹೇಳ್ತಾ ಇದ್ದೆ, ನಾಡಿದ್ದು ಅಲ್ಲಿ ಕೂತು ಚರ್ಚೆ ನಾವು ಮಾಡಲಿದ್ದೇವೆ. ಮುಂದಿನ ಹೋರಾಟಗಳು ಏನು ಅನ್ನೋದನ್ನ ಅಲ್ಲಿ ಎಲ್ಲ ವಿಶೇಷವಾಗಿ ವೀರಶೈವ ಲಿಂಗಾಯತ ಸಮಾಜದ ಅನೇಕ ಸಾಧು ಸಂತರು ಬರ್ತಾ ಇದ್ದಾರೆ, ಮತ್ತು ಅನೇಕ ಹಿರಿಯರು ಬರ್ತಾ ಇದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಹಿರಿಯರು ಬರ್ತಾರೆ, ಹಿಂದೂ ಸಮಾಜದ ಪ್ರಮುಖರು ಬರ್ತಾರೆ. ಒಟ್ಟಿಗೆ ಕೂತು ಚರ್ಚೆ ಮಾಡಿ ಅಂತಿಮ ತೀರ್ಮಾನವನ್ನ